ಈ ಹೊಸ ಜರ್ನಿ 2ನೇ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಈ ಜರ್ನಿ ಆಲ್ರೆಡಿ ಒನ್ ಟೈಮ್ ಕಂಪ್ಲೀಟ್ ಆಗಿದೆ. ಆ ಒಂದು ಜರ್ನಿನ ರೆಕಾರ್ಡ್ ಮಾಡ್ಲಿಕ್ಕೆ ಆಗಿಲ್ಲ. ಆದರೆ ಈ ಸಾರಿ ನಾನು ಮಾಡುವಂಥ ಜರ್ನಿನ, ಹೊಸ ಜರ್ನಿನಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳನ್ನು ರೆಕಾರ್ಡ್ ಮಾಡಿ ಸೇವ್ ಮಾಡಿ ಇಡ್ತಾ ಇದ್ದೀನಿ. ನನ್ನ ಜರ್ನಿನಲ್ಲಿ ಬೆಂಗಳೂರಿನಲ್ಲಿರುವಂಥ ಕೆಲವು ಜನರು ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗುವಂಥ ಚಾನ್ಸಸ್ ಇದೆ. ಅದು ಎಸ್ಪೆಷಲಿ ಯಾರು ಕಾರ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೋ ಅವರು ಮಾತ್ರ ನನ್ನ ಜರ್ನಿನಲ್ಲಿ ಜಾಯಿನ್ ಆಗ್ತಾರೆ ಅಂತ ಹೇಳ್ಬೋದು. ನನ್ನ ಜರ್ನಿ ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿ ಇರುವಂಥ ಕೆಲವೊಂದು ಕಾರ್ ಸರ್ವಿಸ್ ಸೆಂಟರ್ಗಳ ಡೀಟೇಲ್ಗಳನ್ನು ನನ್ನ ಈ ಹೊಸ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಇದ್ದೀನಿ. ಸದ್ಯಕ್ಕೆ ಈ ವಿಡಿಯೋವನ್ನು ನನ್ನ ಹಳೆ ಚಾನಲ್ನಲ್ಲೇ ಹಾಕ್ತಾ ಇರೋದು. ಆಲ್ರೆಡಿ ನನ್ನ ಈ ಹೊಸ ಚಾನಲಲ್ಲಿ ಒಂದೆರಡು ಗ್ಯಾರೇಜ್ಗಳನ್ನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಇನ್ನು ಮುಂದಿನ ವಾರ ಅನ್ನೋಕ್ಕಿಂತ ಇನ್ನೂ ಸ್ವಲ್ಪ ದಿನದಲ್ಲೇ ಇನ್ನೊಂದು ಹೊಸ ಗ್ಯಾರೇಜ್ನ ಆ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ನಾನು ಈ ಒಂದು ಹೊಸ ಜರ್ನಿ ಬಗ್ಗೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇವಾಗ ಅಪ್ಡೇಟ್ ಮಾಡ್ತಾ ಇರುವಂಥ ಚಾನಲ್ ಇದು ಆಲ್ರೆಡಿ ಹಳೆ ಚಾನಲು. ಈ ಚಾನಲಲ್ಲೇ ನಾನು ಆ್ಯಕ್ಚುಲಿ ಗ್ಯಾರೇಜ್ಗಳನ್ನು ಅಪ್ಡೇಟ್ ಮಾಡಬೇಕು ಅಂತ ಇದ್ದೆ. ಆದರೆ ಇದು ಒಂದು ನನ್ನ ಪರ್ಸನಲ್ ಚಾನಲ್ ಆಗಿಬಿಟ್ಟಿದೆ. ಈಗ ಸದ್ಯಕ್ಕೆ ಇದರಲ್ಲಿ ಗ್ಯಾರೇಜ್ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದರೆ ಆ ಗ್ಯಾರೇಜ್ಗಳಿಗೆ ವೆಹಿಕಲ್ಗಳು ಸರ್ವಿಸಿಗೆ ಬರೋದು ಸ್ವಲ್ಪ ಡೌಟ್ ಅಂತಾನೆ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ಬಂದು ಯಾರ್ಯಾರು ಎಲ್ಲರೂ ಬಂದಿದ್ದಾರೋ ಅವರೆಲ್ಲರೂ ನನ್ನ ಹತ್ರ ನಾನು ಹೇಳುವಂಥ ಮಾತುಗಳನ್ನು ಕೇಳೋರಿಗೆ ಬಂದಿರೋದ್ರಿಂದ ನಾನೀಗ ಇದೇ ಚಾನಲಲ್ಲಿ ಆ ಗ್ಯಾರೇಜ್ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ರಿಸಲ್ಟ್ ಬರುವಂಥ ಚಾನ್ಸಸ್ ಇಲ್ಲ. ಯಾಕೆಂದರೆ ನಾನು ಮಾಡುವಂಥ ಈ ಒಂದು ಗ್ರೌಂಡ್ ಕೆಲಸದಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಸಿಗಬೇಕು ಅಂದರೆ ಬೇರೆ ದಾರಿ ಇಲ್ಲ, ಈ ಹೊಸ ಚಾನಲಲ್ಲೇ ಅಪ್ಡೇಟ್ ಮಾಡಬೇಕು. ನನ್ನ ಈ ಜರ್ನಿ ಇಂಟ್ರೆಸ್ಟಿಂಗ್ ಆಗಿರೋದಕ್ಕೆ ಏನು ಕಾರಣ ಗೊತ್ತಾ? ಫಸ್ಟ್ ಒಂದು, ನಾನು ಬಂದು ಬೆಂಗಳೂರಿನಲ್ಲಿರುವಂಥ ಯಾರು ನಾನು ಮಾಡುವಂಥ ಈ ಕೆಲಸಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೋ ಅವರು ಮಾಡುವಂಥ ಸರ್ವಿಸಲ್ಲಿ ಯಾರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೋ ಅಂಥವ್ರನ್ನ ಹುಡುಕ್ತಾ ಇದ್ದೀನಿ. ಅವ್ರು ಬರೀ ಕೆಲಸ ಚೆನ್ನಾಗಿ ಮಾಡೋದಲ್ಲ, ಅವರು ನನಗೂ ಕೂಡ ಸಪೋರ್ಟ್ ಮಾಡಬೇಕು ಅಂಥವ್ರನ್ನ ಹುಡುಕ್ತಾ ಇದ್ದೀನಿ. ಅಂದರೆ ಪೂರ್ತಿ ಬೆಂಗಳೂರು ಕವರ್ ಮಾಡಬೇಕು ಅಂತ ಇದ್ದೀನಿ. ನನ್ನ ಪ್ರಕಾರ ಹೇಳಬೇಕಂದ್ರೆ ಸದ್ಯಕ್ಕೆ ಇವಾಗ ಪೂರ್ತಿ ಒಂದೇ ಸಾರಿ ಕವರ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಮಾಡೋದಕ್ಕೆ ನನ್ನ ಪ್ರಕಾರ ಹೇಳಬೇಕಂದ್ರೆ 1 ಇಂದ 1.5 ವರ್ಷ ಬೇಕಾಗುತ್ತೆ. ಸದ್ಯಕ್ಕೆ ಇವಾಗ ವಾರಕ್ಕೆ 1 ಅಥವಾ 2 ಗ್ಯಾರೇಜ್ಗಳನ್ನು ಮಾತ್ರ ಹುಡುಕ್ತಾ ಇದ್ದೀನಿ. ಅಂದರೆ ನಾನು ವಿಸಿಟ್ ಮಾಡುವಂಥ ಎಲ್ಲರೂ ಕೂಡ ಸಪೋರ್ಟ್ ಮಾಡುವಂಥ ಚಾನ್ಸಸ್ಗಳು ಇರೋದಿಲ್ಲ. ಆದರೆ ನನ್ನ ಒಂದು ಈ ಗ್ರೌಂಡ್ ವರ್ಕ್ ಜರ್ನಿನಲ್ಲಿ ನನಗೆ ಸಿಕ್ಕಾಪಟ್ಟೆ ನೆಗೆಟಿವ್ ರಿಸಲ್ಟ್ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಆಲ್ರೆಡಿ ನಾವು ಒಂದು ಸಾರಿ ತುಂಬ ಗ್ಯಾರೇಜ್ಗಳಿಗೆ ವಿಸಿಟ್ ಮಾಡಿ ಅವ್ರ ಜೊತೆಗೆ ಆಲ್ರೆಡಿ ಕೆಲಸ ಕೂಡ ಮಾಡಿದ್ದೀನಿ. ನಾನು ಮಾಡಿದಂಥ ಕೆಲಸನ ಅದನ್ನು ರೆಕಾರ್ಡ್ ಮಾಡಿ ಇಡೋದಕ್ಕಾಗಿಲ್ಲ. ಆದರೆ ಈ ಸಾರಿ ನಾನು ಮಾಡುವಂಥ ಪ್ರತಿಯೊಂದು ದಿನದ ಕೆಲಸದ ರೆಕಾರ್ಡ್ ಕೂಡ ಇರುತ್ತೆ. ಅಂದರೆ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದು ರೆಕಾರ್ಡಲ್ಲಿ ಇರೋದಿಲ್ಲ. ಆದರೆ ನಾನು ಗ್ಯಾರೇಜ್ಗಳ ಡೀಟೇಲ್ಗಳನ್ನು ಅಪ್ಡೇಟ್ ಮಾಡ್ತೀನಲ್ವ, ಅದೇ ಒಂದು ರೆಕಾರ್ಡ್ ಆಗಿ ಸೇವ್ ಆಗಿರುತ್ತೆ. ಅಂದರೆ ನಾನು ಮಾಡುವಂಥ ಕೆಲಸ ಕ್ಲಿಯರ್ ಆಗಿ ಹೇಳಬೇಕಂದ್ರೆ, ನಾನು ಬೆಂಗಳೂರಿನಲ್ಲಿರುವಂಥ ಕೆಲವೊಂದು ಗ್ಯಾರೇಜ್ಗಳ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ಹಾಕ್ತೀನಿ. ಆ ವಿಡಿಯೋಗಳನ್ನು ನೋಡಿ ನೀವು ಆ ಗ್ಯಾರೇಜ್ಗೆ ಹೋಗಿ ನಿಮ್ಮ ಕಾರ್ಗಳನ್ನು ಸರ್ವಿಸ್ ಮಾಡಿಸ್ಕೊಂಡ್ಬಿಟ್ಟು ಬರ್ಬೋದು. ಇದೇ ನನ್ನ ಹೊಸ ಜರ್ನಿಯ ಕಥೆ. ಈ ಸಾರಿ ಕೂಡ ಬೆಂಗಳೂರಿನಲ್ಲಿರುವಂಥ ಕೆಲವೊಂದು ಗ್ಯಾರೇಜ್ಗಳು ನನ್ನ ಜರ್ನಿನಲ್ಲಿ ಬರ್ತಾರೆ. ನೋಡಬೇಕು, ನನಗೂ ಕೂಡ ಕುತೂಹಲ ಇದೆ ಈ ಸಾರಿ ಯಾರು ಜಾಯಿನ್ ಆಗ್ತಾರೆ ಅಂತ. ಆದರೆ ನಾನು ಗ್ಯಾರೇಜ್ಗಳನ್ನು ಹುಡ್ಕೋಕ್ಕಿಂತ ಮೊದಲು ಕೆಲವೊಂದು ವಿಷಯಗಳ ಬಗ್ಗೆ ತುಂಬ ಸೀರಿಯಸ್ ಆಗಿ ಗಮನ ಕೊಡ್ತೀನಿ. ಅದರಲ್ಲಿ ಯಾವ ಗ್ಯಾರೇಜ್ನವ್ರಿಗೆ ನಾನು ಪ್ರಮೋಟ್ ಮಾಡ್ತೀನೋ ಅವ್ರಿಗೂ ಕೂಡ ನಾನು ಮಾಡುವಂಥ ಈ ಕೆಲಸದ ಬೆಲೆ ಏನು ಅಂತ ಗೊತ್ತಿರಬೇಕು, ಅಂಥವ್ರನ್ನ ಹುಡುಕ್ತಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿ ಆಲ್ರೆಡಿ ಸಾವಿರಾರು ಗ್ಯಾರೇಜ್ಗಳಿದ್ದಾವೆ. ಅಂದರೆ ಯಾರು ನಾನು ಮಾಡುವಂಥ ಈ ಒಂದು ಪ್ರಮೋಷನ್ಗೆ ಒಪ್ಕೊತಾರೋ ಅವ್ರಿಗಂತೂ ಒಳ್ಳೆ ಕೆಲಸ ಹೋಗೇ ಹೋಗುತ್ತೆ. ಯಾಕೆಂದರೆ ಪ್ರತಿಯೊಂದು ಏರಿಯಾದಲ್ಲೂ 8 ರಿಂದ 10 ಗ್ಯಾರೇಜ್ಗಳಿದ್ದಾವೆ. ಅದರಲ್ಲಿ ನಾನು ಅಥವಾ ನೀವು ಯಾರು ಬಂದು ನನ್ನ ಚಾನಲಲ್ಲಿ ಪ್ರಮೋಟ್ ಮಾಡಿದರೆ ಅವ್ರಿಗೆ ಕೆಲಸ ಹೋಗೇ ಹೋಗುತ್ತೆ. ಯಾಕೆಂದರೆ ಈಗ ಯೂಟ್ಯೂಬ್ನಲ್ಲಿ ಬರುವಂಥ ವಿಡಿಯೋಗಳನ್ನು ಜನರು ನೇರವಾಗಿ ಗ್ಯಾರೇಜ್ನ ನೋಡ್ತಾರೆ. ನೋಡಿದ ಮೇಲೆ ಅವರ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅವರಿಗೆ ಪದೇ ಪದೇ ಕಾಡ್ತಾ ಇರೋದು, ನಮ್ಮನೆ ಹತ್ರ ಈ ಥರದೊಂದು ಗ್ಯಾರೇಜ್ ಆಗಿದೆ, ಒನ್ ಟೈಮ್ ಹೋಗ್ಬಿಟ್ಟು ಬರಬೇಕು ಅನ್ನುವಂಥ ಮೈಂಡ್ ಬಂದೇ ಬರುತ್ತೆ. ಆ ಥರ ಒಂದು ಮೈಂಡು ನೀನು ನಿಜವಾಗ್ಲೂ
ಈ ಥರ ಆನ್ಲೈನಲ್ಲಿ ಪ್ರಮೋಟ್ ಮಾಡ್ಬೇಕಂದ್ರೆ ಅದಕ್ಕೆಲ್ಲ ತುಂಬ ಟೈಮ್ ಬೇಕಾಗುತ್ತೆ. ಕರೆಕ್ಟಾ? ಏನಪ್ಪ ಅಂದರೆ ಅವ್ರಿಗೆ ಗಾಡಿನ ಸರ್ವಿಸ್ ಮಾಡಿ ಡೆಲಿವರಿ ಮಾಡಿ ಓಡಿಸಿ ಬಂದಮೇಲೆ ಆ ಒಂದು ಮೈಂಡ್ಸೆಟ್ ಬರುತ್ತೆ. ಆದರೆ ಈಗ ಕಾಲ ಬದಲಾಗಿದೆ. ಎಲ್ಲರೂ ಬಂದು ಮೊಬೈಲಲ್ಲೇ ಆನ್ಲೈನಲ್ಲಿ ನೋಡೋದ್ರಿಂದ ಗ್ಯಾರೇಜ್ನವರು ನೋಡ್ತಾರೆ. ನೋಡಿದ ಮೇಲೆ ಅವ್ರಿಗೂ ಗೊತ್ತಾಗ್ಬಿಡುತ್ತೆ ಗ್ಯಾರೇಜ್ನಲ್ಲಿ ಎಷ್ಟು ಗಾಡಿಗಳು ಬಂದಿದೆ. ನಾನು ಕೂಡ ಒಂದು ಟಚ್ ಕೊಡ್ತೀನಿ, ಈ ಗ್ಯಾರೇಜ್ನಲ್ಲಿ ಏನೇನು ಸರ್ವಿಸ್ ಮಾಡ್ತಾರೆ, ಈ ಗ್ಯಾರೇಜ್ನಲ್ಲಿ ಸರ್ವಿಸ್ ಮಾಡುವಂಥ ಜನರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಡೀಟೇಲ್ ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಇರ್ತೀನಿ. ಅದನ್ನು ನೋಡಿದ ಮೇಲೆ ಅವ್ರ ಮೈಂಡಲ್ಲಿ ಒಂದು ಯೋಚನೆ ಬಂದಿರೋದು, ಈ ಥರದ ಗ್ಯಾರೇಜು ಇವರು ಈ ಥರ ಸರ್ವಿಸ್ ಮಾಡ್ತಾರೆ ಅನ್ನುವಂಥ ಅವ್ರ ಮೈಂಡಲ್ಲೂ ಕೂಡ ಪಾಸಿಟಿವ್ ಒಂದು ಥಾಟ್ ಬಂದಿರುತ್ತೆ. ಕರೆಕ್ಟಾ? ಅವರು ಕೊನೆಗೆ ನಿಮ್ಮ ಗ್ಯಾರೇಜ್ಗೆ ವಿಸಿಟ್ ಮಾಡಿದ ಮೇಲೆ ಸರ್ವಿಸ್ ಮಾಡಿಸಿದ ಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓ ಇವರು ತುಂಬ ಚೆನ್ನಾಗಿ ಮಾಡೇ ಮಾಡ್ತಾರೆ ಅಂತ. ಇದು ಆನ್ಲೈನ್ ಇಂಪ್ಯಾಕ್ಟ್ ನಡೀತಾ ಇದೆ. ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ಈ ಥರ ಗ್ಯಾರೇಜ್ಗಳ ಡೀಟೇಲ್ಸ್ ವಿಡಿಯೋಗಳನ್ನು ನನ್ನ ಹೊಸ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದನ್ನು ಇಲ್ಲಿ ಸ್ಕ್ರೀನ್ಶಾಟಲ್ಲೇ ಹಾಕಿರ್ತೀನಿ. ಆ ಚಾನಲ್ ಹೆಸರು ಡೀಟೇಲ್ಸ್ ಎಲ್ಲ. ನೀವು ಇಲ್ಲಿಗೆ ವಿಸಿಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾನು ಹೊಸ ಗ್ಯಾರೇಜ್ಗಳನ್ನು ಅಪ್ಡೇಟ್ ಮಾಡಿದಾಗ ಇಮಿಡಿಯೇಟಾಗಿ ನಿಮಗೆ ಡೀಟೇಲ್ಸ್ ಬಂದ್ಬಿಡುತ್ತೆ. ಆದರೆ ಈ ಒಂದು ಡೀಟೇಲ್ಸ್ನ ಈ ಚಾನಲಲ್ಲಿ ನಾನು ಯಾಕೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂದರೆ, ಹೇಗಾದರೂ ಒಂಥರ ಜರ್ನಿ ಸ್ಟಾರ್ಟ್ ಮಾಡಬೇಕಲ್ವಾ, ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ನಾನು ಈಗ ಅಪ್ಡೇಟ್ ಮಾಡ್ತಾ ಇರುವಂಥ ಚಾನಲ್ ಮಾಡಿದ್ದು ಉದ್ದೇಶನೇ ಅದು. ಈ ಚಾನಲಲ್ಲಿ ಒಳ್ಳೆ ರೀಚ್ ಸಿಕ್ಕ ಮೇಲೆ ಗ್ಯಾರೇಜ್ಗಳನ್ನು ಅಪ್ಡೇಟ್ ಮಾಡೋಣ ಅನ್ನೋಂಥ ಉದ್ದೇಶದಿಂದನೇ ನಾನು ಈ ಚಾನಲ್ ಮಾಡಿದ್ದು. ಆದರೆ ಈ ಚಾನಲ್ ಪೂರ್ತಿ ಒಂಥರ ಎಕ್ಸ್ಪೆರಿಮೆಂಟೇ ಆಗ್ಬಿಟ್ಟಿದೆ. ಅಂದರೆ ಪದೇ ಪದೇ ಕಂಟೆಂಟ್ಗಳು ಚೇಂಜ್ ಆಗಿ ಒಂಥರ ಮಸಾಲ ಮಿಕ್ಸ್ ಆಗಿಬಿಟ್ಟಿದೆ. ಕೊನೆಗೆ ಇದರಲ್ಲಿ ಬಂದು ನಾನು ಗ್ಯಾರೇಜ್ ವಿಡಿಯೋಗಳನ್ನು ಅಪ್ಡೇಟ್ ಮಾಡುವಂಥ ಪರಿಸ್ಥಿತಿನಲ್ಲ. ಇನ್ನೊಂದು ಏನಪ್ಪ ಅಂದರೆ, ನಾನು ಗ್ಯಾರೇಜ್ಗಳು ತುಂಬ ವಿಸಿಟ್ ಮಾಡೋದ್ರಿಂದ ವಿಡಿಯೋಗಳು ಜಾಸ್ತಿ ಸಿಗೋದ್ರಿಂದ ಈ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ರೆ ನನಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸದ್ಯಕ್ಕೆ ಇವಾಗ ಇದನ್ನು ಹೊಸ ಚಾನಲಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ನಾನು ಈಗ ಮಾಡುವಂಥ ಕೆಲಸ ಯಾವ ಏರಿಯಾದಿಂದ ಶುರು ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ಪ್ರಾಬಬ್ಲಿ ಹೇಳಬೇಕಂದ್ರೆ ಹೊಸ ರೋಡು ಅಥವಾ ವೈಟ್ ಫೀಲ್ಡು ಮಾರತಳ್ಳಿ ಈ ಸರೌಂಡಿಂಗಿಂದ ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಈ ವಿಡಿಯೋನ ಯಾರಾದರೂ ಗ್ಯಾರೇಜ್ನವರು ನೀವು ನೋಡಿದರೆ ನೀವು ಕೂಡ ನನಗೆ ಮೆಸೇಜ್ ಮಾಡ್ಬೋದು. ನಾನು ಕೂಡ ಬಂದು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಗ್ಯಾರೇಜ್ನೂ ಕೂಡ ಪ್ರಮೋಟ್ ಮಾಡ್ತೀನಿ. ನೋಡಿ ಗುರು, ಈ ಸರಿ ಮಾತ್ರ ನನ್ನ ಜರ್ನಿ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಗೊತ್ತಾ, ಒಂದು ಕಡೆ ನಾನು ಗ್ಯಾರೇಜ್ ಹುಡುಕ್ತಾ ಇರ್ತೀನಿ, ಇನ್ನೊಂದು ಕಡೆ ನೀವು ಕೂಡ ಕಾರ್ಗಳ ಸರ್ವಿಸ್ಗಳನ್ನು ಮಾಡ್ತಾ ಇರ್ತೀರಾ. ಆ ಜರ್ನಿನಲ್ಲಿ ನನಗೆ ಬೇಕಾಗಿರೋದೇನೋ ಕೆಲವೊಂದು ಒಳ್ಳೆ ಗ್ಯಾರೇಜ್ಗಳು. ಆ ಒಂದು ಗ್ಯಾರೇಜ್ಗಳು ನನಗೆ ಸಿಗುತ್ತೆ. ಯಾಕೆ ಅಂದರೆ ಬೆಂಗಳೂರಿನಲ್ಲಿ 2019 ಡಾಟಾ ಪ್ರಕಾರ ಹೆಚ್ಚು ಕಮ್ಮಿ 1,500ಕ್ಕಿಂತ ಜಾಸ್ತಿ ಗ್ಯಾರೇಜ್ಗಳು ಇತ್ತು. ಈಗ ಒಂದು 500 ಜಾಸ್ತಿ ಆಗಿಬಿಟ್ಟು ಒಂದು 2,000 ಆಗಿರುತ್ತೆ. ಪ್ರತಿಯೊಂದು ಏರಿಯಾದಲ್ಲೂ ಸಿಕ್ಕಾಪಟ್ಟೆ ಗ್ಯಾರೇಜ್ಗಳು ಇದ್ದಾವೆ. ಅದರಲ್ಲಿ ಯಾರು ಯಾವ ಥರ ಸರ್ವಿಸ್ ಮಾಡ್ತಾರೆ ಅಂತ ನಿಮಗೆ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಕರೆಕ್ಟಾ? ಅದಕ್ಕೆ ನಾನೇನು ಮಾಡ್ತೀನಿ, ನಾನು ಕೆಲವೊಂದು ಗ್ಯಾರೇಜ್ಗಳನ್ನು ವಿಸಿಟ್ ಮಾಡಿ ಅವರಲ್ಲಿ ಎಷ್ಟು ವರ್ಕ್ ಫ್ಲೋ ಇದೆ, ಅವರು ಯಾವ ಗಾಡಿಗಳನ್ನು ಸರ್ವಿಸ್ ಮಾಡ್ತಾರೆ, ಅವ್ರಿಗೆ ಯಾವ ಗಾಡಿನಲ್ಲಿ ಎಕ್ಸ್ಪರ್ಟೈಸ್ ಇದೆ, ಅವರು ಯಾವ ಥರ ಸರ್ವಿಸ್ ಮಾಡ್ತಾರೆ, ಎಲ್ಲ ಡೀಟೇಲ್ಗಳನ್ನು ನಾನು ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವು ನೇರವಾಗಿ ನೋಡ್ಬೋದು. ಇನ್ನೂ ಕೆಲವರು ನೇರವಾಗಿ ಮಾತಾಡೋರು ಯಾರು ಇದ್ದರೆ ಅವ್ರ ಕೈಯಿಂದಲೂ ಕೂಡ ನಾನು ಆದಷ್ಟು ನೇರವಾಗಿ ಮಾತಾಡಿಸ್ತೀನಿ. ನನ್ನ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಗ್ಯಾರೇಜ್ನವರು ಈ ಥರ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಡೌಟು ರೀ. ಯಾಕೆಂದರೆ ಅವ್ರಿಗೆ ಆಲ್ರೆಡಿ ವರ್ಕ್ ಪ್ರೆಸರ್ ಸಿಕ್ಕಾಪಟ್ಟೆ ಇರುತ್ತೆ. ಅವರಿಗೆ ನನ್ನ ಜೊತೆಗೆ ಮಾತಾಡಿ ಸಪೋರ್ಟ್ ಮಾಡುವಂಥ ಪೇಷನ್ಸು ಯಾರಿಗೂ ಇರೋದಿಲ್ಲ. ಅಂದರೆ ಅವ್ರು ಆಲ್ರೆಡಿ ಆ ಒಂದು ವರ್ಕ್ ಪ್ರೆಸರಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿರ್ತಾರೆ. ಆದಷ್ಟು ನಾನೇ ಮಾತಾಡ್ಬಿಟ್ಟು ಗ್ಯಾರೇಜ್ ಡೀಟೇಲ್ಗಳನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಇದರ ಜೊತೆಗೆ ಇನ್ನೊಂದು ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾನು ಮಾಡುವಂಥ ಈ ಕೆಲಸದಲ್ಲಿ ಆದಷ್ಟು ನಾನು ಪಿಕಪ್ ಆ್ಯಂಡ್ ಡ್ರಾಪ್ ಬಗ್ಗೆ ನಾನು ಈ ಒಂದು ಪಿಕಪ್ ಆ್ಯಂಡ್ ಡ್ರಾಪ್ ಬಗ್ಗೆ ನಾನು ಇದ್ರ ಮೇಲೆ ನಾನು ಯಾವುದೇ ಕಾರಣಕ್ಕೂ ಫೋಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಗೊತ್ತಾ, ಈಗ ನಾನು ಯಾವುದಾದ್ರು ಒಂದು ಗ್ಯಾರೇಜ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದರೆ ಆದಷ್ಟು ನೀವು ನಿಮ್ಮ ಮನೆ ಹತ್ರನೇ ಹೋಗಿ ವಿಸಿಟ್ ಮಾಡೋ ಥರ ಮಾಡ್ತೀನಿ. ಅಂದರೆ ನಿಮ್ಮ ಮನೆಯಿಂದ ಒಂದು 5 ನಿಮಿಷದಲ್ಲಿ ವಾಕ್ ಮಾಡಿ ಹಾಗೆ ವಿಸಿಟ್ ಮಾಡಿ ಬರೋ ಥರ ಆ ಥರ ಗ್ಯಾರೇಜ್ಗಳನ್ನು ಹುಡುಕಬೇಕು ಅಂತ ಇದ್ದೀನಿ. ನಾನೀಗ ಯಾವುದಾದ್ರು ಒಂದು ಗ್ಯಾರೇಜ್ನ ಪ್ರಮೋಟ್ ಮಾಡಿದ್ದೀನಿ ಅಂದರೆ ಆದಷ್ಟು ನೀವೇ ನೇರವಾಗಿ ಗ್ಯಾರೇಜ್ಗೆ ವಿಸಿಟ್ ಮಾಡಿ ಅವ್ರ ಜೊತೆಗೆ ಒಂದೆರಡು ಮಾತುಗಳನ್ನು ಆಡಿ, ನಿಮ್ಮ ಗಾಡಿನಲ್ಲಿ ಏನು ಪ್ರಾಬ್ಲಮ್ ಇದೆ ಡೈರೆಕ್ಟಾಗಿ ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಿ ಅವ್ರ ಜೊತೆಗೆ ಪರಿಚಯ ಮಾಡ್ಕೊಳ್ಳಿ. ಓಕೆ ಆದರೆ ಆಮೇಲೆ ನೀವು
ಅವ್ರ ಹತ್ರ ನೀವು ನೇರವಾಗಿ ಮಾತಾಡ್ಬಿಟ್ಟು ನೀವೇ ಡಿಸ್ಕಷನ್ ಮಾಡಿ ಪಿಕಪ್ ಅಂಡ್ ಡ್ರಾಪ್ ಬಗ್ಗೆ ಮಾತಾಡ್ಬೋದು, ಕರೆಕ್ಟಾ? ಆದರೆ ನಾನು ಈಗ ಯಾವುದಾದ್ರು ಒಂದು ಗ್ಯಾರೇಜ್ ಅಪ್ಡೇಟ್ ಮಾಡಿದ್ದೀನಿ ಅಂದರೆ ಫಸ್ಟ್ ಟೈಮೇ ಮಾಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಯಾಕೆ ಗೊತ್ತಾ, ಫಸ್ಟ್ ಟೈಮ್ ನೀವು ಗಾಡಿ ಸರ್ವಿಸ್ ಕೊಡ್ತಾ ಇದ್ದೀರಾ ಅಂದರೆ ಆದಷ್ಟು ಗ್ಯಾರೇಜ್ನ ವಿಸಿಟ್ ಮಾಡಿ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿ, ಒಂದು ಬೆಸ್ಟ್ ಕನ್ವರ್ಸೇಷನ್ ಮಾಡಿ, ಒಂದು ರಿಲೇಷನ್ಶಿಪ್ ಬಿಲ್ಡಪ್ ಮಾಡಿ. ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಅವ್ರ ಕೈನಲ್ಲಿ ನಿಮ್ಮ ಗಾಡಿನ ಯಾವ ಥರ ಸರ್ವಿಸ್ ಮಾಡಿಸ್ಕೊತೀರಾ ಅದೆಲ್ಲ ಕಂಪ್ಲೀಟು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಉದ್ದೇಶ ಏನಪ್ಪ ಅಂದರೆ ನನ್ನ ನಾಲೆಜ್ ಪ್ರಕಾರ ನಾನು ನನಗೆ ಬೆಸ್ಟ್ ಅನಿಸಿರುವಂಥ ಗ್ಯಾರೇಜ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ ಗ್ಯಾರೇಜ್ಗೆ ನೀವು ವಿಸಿಟ್ ಮಾಡಿ ಅವ್ರ ಕಡೆಯಿಂದ ನೀವು ಸರ್ವಿಸ್ ತಗೋಬಹುದು. ಆದರೆ ನನ್ನೊಂದು ಫೈನಲ್ ರಿಕ್ವೆಸ್ಟು, ಬೆಂಗಳೂರಿನಲ್ಲಿ ನಿಮ್ಮದು ಯಾವ ಏರಿಯಾ ಅಂತ ಹೇಳಿದರೆ, ಸದ್ಯಕ್ಕೆ ಇವಾಗ ನಾನು ಮಾರತಳ್ಳಿ, ಹೊಸರೋಡು, ಬನ್ನರಘಟ್ಟ, ಈ ವೈಟ್ ಫೀಲ್ಡು, ಕಾಡುಗೋಡಿ ಈ ಸರೌಂಡಿಂಗಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಈ ಸರೌಂಡಿಂಗ್ನಲ್ಲೇ ನಾನು ಫಸ್ಟ್ ಗ್ಯಾರೇಜ್ನ ಅಪ್ಡೇಟ್ ಮಾಡೋದು. ಈ ಸರೌಂಡಿಂಗ್ನಲ್ಲಿ ನಿಮ್ಮ ಯಾವುದಾದ್ರು ಒಂದು ಲೊಕೇಶನಲ್ಲಿ ನಿಮ್ಮ ಮನೆ ಇದ್ದರೆ ನಿಮ್ಮ ಏರಿಯಾ ಹೆಸರು ಬರೀರಿ. ಯಾವ ಏರಿಯಾದವರು ಅಂದರೆ ನೀವು ಬಂದಿರ್ತೀರ, ಯಾವುದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿರುತ್ತೋ ಆ ಒಂದು ಲೊಕೇಶನಲ್ಲಿ ನಾನು ಫಸ್ಟ್ ಗ್ಯಾರೇಜ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನನ್ನ ಜರ್ನಿ ಅಂದರೂ ಆದಷ್ಟು ಬೇಗ ನಾನು ಶುರು ಮಾಡೋದು ಗ್ಯಾರಂಟಿ. ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಈ ಸಾರಿ ಜರ್ನಿ ಇದು ನಂದು ಮೊದಲನೇ ಜರ್ನಿ ಅಲ್ಲ, 2ನೇ ಸಾರಿ ಮಾಡ್ತಾ ಇರೋದು. ಮೊದಲನೇ ಜರ್ನಿ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದೆ, ಆದರೆ ಆಗ ಬಂದು ನಾನು ವಿಡಿಯೋಸ್ ಮಾಡಿಲ್ಲ, ಅದು ಡೈರೆಕ್ಟ್ ಆ್ಯಪ್ಗೆ ಕೆಲಸ ಮಾಡ್ತಾ ಇದ್ದೆ. ಸದ್ಯಕ್ಕೆ ಇವಾಗ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈ ಸಾರಿ ಜರ್ನಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗುವಂಥ ಚಾನ್ಸಸ್ ಇದೆ. ನೋಡೋಣ ಯಾವ ಏರಿಯಾದಿಂದ ನನ್ನ ಈ ಕೆಲಸ ಮೊದಲನೇ ಸಾರಿ ಸ್ಟಾರ್ಟ್ ಆಗುತ್ತೆ ಅಂತ. ನನಗೂ ಕೂಡ ಗೊತ್ತಿಲ್ಲ, ಅದು ಗ್ರೌಂಡ್ನಲ್ಲಿ ಕೆಲಸ ಮಾಡಿದ ಮೇಲೇ ಗೊತ್ತಾಗೋದು.